ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ವೃಕ್ಷಮಾತೆ ಪದ್ಮಶ್ರೀ ನಾಡೋಜ ಸಾಲುಮರದ ತಿಮ್ಮಕ್ಕರವರ 113ನೇ ಜನ್ಮದಿನದ ಸಂಭ್ರಮದ ಅಂಗವಾಗಿ ಹಮ್ಮಿಕೊಂಡಿದ್ದ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಅವಾರ್ಡ್ ಪ್ರಶಸ್ತಿ ಪ್ರದಾನ ಸಮಾರಂಭ, ಪರಿಸರ ಜಾತ್ರೆ ಮತ್ತು ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವ ಶ್ರೀ ಈಶ್ವರ ಖಂಡ್ರೆ ಹಾಗೂ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪರಿಸರ ಸಂರಕ್ಷಣೆಯಲ್ಲಿ ತಿಮ್ಮಕ್ಕರವರ ಅಮೋಘ ಕೊಡುಗೆ ನಾಡಿನ ಜನತೆಗೆ ಹೆಸರಿನ ಸ್ಫೂರ್ತಿಯಾಗಿದೆ. ಅವರ ಜೀವನ ಚರಿತ್ರೆ ಅರಣ್ಯ ಸಂರಕ್ಷಣೆಯ ಮಹತ್ವವನ್ನು ಪ್ರತಿದಿನವೂ ನಮ್ಮ ಹೃದಯದಲ್ಲಿ ಪ್ರತಿಫಲಿಸುತ್ತದೆ ಎಂದು ಜಿ ಪರಮೇಶ್ವರ್ ಹೇಳಿದರು. ಹುಡಿ ರಾಮಚಂದ್ರರವರ ಕಂಠಗಾಯನದಲ್ಲಿ ಹಾಗೂ ಮಂಜು ಕವಿರವರ ಸಾಹಿತ್ಯದಲ್ಲಿ ಇತಿಹಾಸ ಸೃಷ್ಟಿಸಿದ ಸಾಲುಮರದ ತಿಮ್ಮಕ್ಕ ಎಂಬ ಹಾಡನ್ನು ಹಾಡಿ ಬಿಎಸ್ಎಸ್ನ ರಾಜ್ಯಾಧ್ಯಕ್ಷರಾದ ಎಚ್ಎಂ ರಾಮಚಂದ್ರರವರು ಸಾಲುಮರದ ತಿಮ್ಮಕ್ಕರವರಿಗೆ ಅರ್ಪಿಸಿದ್ದಾರೆ. ತಾವೆಲ್ಲ ನೋಡ್ತಾ ಇದ್ದೀರಿ, ಇದೊಂದು ಒಬ್ಬರು ಮನೆ ಹಬ್ಬ ಅಲ್ಲ. ಈ ರಾಜ್ಯಾದ್ಯಂತ ಬೇರೆ ಬೇರೆ ರಾಜ್ಯದಿಂದಲೂ ಬಂದಿದ್ದಾರೆ ಅಭಿಮಾನಿಗಳು. ತುಂಬ ಜನ ಬಂದಿದ್ದಾರೆ. ಭಾರತೀಯರ ಸೇವಾ ಸಂಘ, ಭಾರತೀಯ ಅಯ್ಯಪ್ಪ ಸೇವಾ ಸಂಘ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಎಲ್ಲೆಲ್ಲಿಂದ ಬಂದಾರೆ ಅಂತ ಹೇಳೋಕ್ಕೂ ಕಷ್ಟ. ಅಷ್ಟೊಂದು ಕಡೆಯಿಂದೆಲ್ಲ ಬಂದು ಸಾಲುಮರದ ತಿಮ್ಮಕ್ಕ ಅವರ ಸಂಭ್ರಮದಲ್ಲಿ 113ನೇ ಜನ್ಮದಿನದ ಸಂಭ್ರಮದಲ್ಲಿ ಎಲ್ಲರೂ ಸಂಭ್ರಮಿಸಿದ್ದಾರೆ. ಇದು ಭಾಳ ಒಂದು 6 ತಿಂಗಳ ಹಿಂದೆಯೇ ಆಗಬೇಕಾಯಿತು, ಬೇರೆ ಬೇರೆ ಕಾರಣಗಳಿಂದ ನೋಡಿತ್ತು. ಈಗ ಕಾರ್ಯಕ್ರಮ ಆಗಿದೆ. ಸರ್ಕಾರದಿಂದ ಮಾನ್ಯ ಗೃಹ ಸಚಿವರು, ಅರಣ್ಯ ಸಚಿವರು, ಸರ್ಕಾರದ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದಾರೆ. ಸರ್ಕಾರವೂ ಸಹ ಈ ಕಾರ್ಯಕ್ರಮದ ಜೊತೆ ನಿಂತು ಎಲ್ಲ ರೀತಿ ಸಹಕಾರ ಮಾಡೋದ್ರ ಜೊತೆಗೆ ಯಶಸ್ವಿ ಮಾಡಿದೆ. ಎಲ್ಲರ ಸೇವೆಯನ್ನು ನಾವು ಭಾಳ ಈ ಸಂದರ್ಭದಲ್ಲಿ ಸ್ಮರಿಸ್ತೇವೆ. ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಮ್ಮ ಭಾರತೀಯ ಅಯ್ಯಪ್ಪ ಸೇವಾ ಸಂಘ, ಭಾರತೀಯರ ಸಂಘ, ನಮ್ಮ ಮುರುಡಿ ಚಿನ್ನಿಯವರು, ಆಮೇಲೆ ಸಾಲುಮರದ ತಿಮ್ಮಕ್ಕ ಅಭಿನಂದನಾ ಸಮಿತಿಯವರು ಎಲ್ಲರೂ ಕೂಡ, ಎಲ್ಲ ಸಮಾಜ ಸೇವಕರು, ಪರಿಸರ ಸಂರಕ್ಷಕರು, ಧರ್ಮ ಸಂರಕ್ಷಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಯಶಸ್ವಿ ಮಾಡಿದ್ದಾರೆ. ಸಾಲುಮರದ ತಿಮ್ಮಕ್ಕ ಅವರು ಈ ಯುಗದ ಪ್ರೇರಕ ಶಕ್ತಿ. 100 ವರ್ಷ ಕಳೆದರೂ, 100 ತಲೆಮಾರು ಕಳೆದರೂ, ಸಾವಿರಾರು ತಲೆಮಾರಿಗೂ ಕೂಡ ಆಕೆ ಆದರ್ಶ ವ್ಯಕ್ತಿಯಾಗಿರ್ತಾರೆ. ಆಕೆ ನಡೆದು ಬಂದಾರಿ, ಆಕೆ ಯಾವತ್ತೂ ಕೂಡ ಜಗತ್ತಿಗೆ ಒಂದು ಸ್ಫೂರ್ತಿ. ಆಕೆ ನಡೆದ ದಾರಿಯಲ್ಲಿ ನಾವೆಲ್ಲ ನಡೆದರೆ ಯಾವುದೇ ಸಮಸ್ಯೆ ಇರಲ್ಲ, ಪರಿಸರ ಶುದ್ಧವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರಿಗೂ ಸ್ಫೂರ್ತಿ ಮೇಡಮ್ ಅವರು. ನಮಸ್ಕಾರ, ನನ್ನ ಹೆಸರು ರಾಮಚಂದ್ರ ಹುಡಿ ಚೀನಿ ಅಂತ, ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಸೇವೆ ಮಾಡ್ತಾ ಇದ್ದೀನಿ. ಇನ್ನಿವತ್ತು ಸಾಲುಮರದ ತಿಮ್ಮಕ್ಕನವರ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ
ಅವರ 113ನೇ ಜಯಂತಿ ಡಾಕ್ಟರ್ BR ಅಂಬೇಡ್ಕರ್ ಭವನ ಹೊಸನಗರದಲ್ಲಿ ಬಹಳ ಅದ್ದೂರಿ ಹಬ್ಬದ ವಾತಾವರಣದಲ್ಲಿ ಇವತ್ತು ಹೇಳಬೇಕು ಅಂದರೆ ನಮ್ಮ ರಾಷ್ಟ್ರೀಯ ಹಬ್ಬ, ರಾಜ್ಯದ ಹಬ್ಬಗಳಲ್ಲಿ ಒಂದು ಆ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಿದ್ದೇವೆ. ತುಂಬ ನಮ್ಮ ಉಮೇಶ್ ಅವರು ಇವತ್ತು ಸಾಲುಮರದ ತಿಮ್ಮಕ್ಕನವರನ್ನು ಇಡೀ ಎಲ್ಲೋ ಒಂದು ಹಳ್ಳಿಯಲ್ಲಿದ್ದ ಅಜ್ಜಿನ ಇವತ್ತು ಪ್ರಪಂಚಕ್ಕೆ ಪ್ರಚಾರ ಕೊಟ್ಟು ಪ್ರಪಂಚದಲ್ಲಿ ವಿಶ್ವಕ್ಕೆ ದಾಖಲೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ. ಜೊತೆಗೆ ನಾವು ಸದಾ ಅವ್ರಿಗೆ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದರಾಗಿ ನಮ್ಮ ತಮ್ಮನೇ ಅಣ್ಣನೇ ಅಂತ ನಮ್ಮನ್ನ ಸ್ವೀಕಾರ ಮಾಡಿದರೆ ಸಹೋದರರಾಗಿ ನಾವು ಇರ್ತೀವಿ. ಏನೇ ಕಷ್ಟ ಆಗ್ಬೋದು, ಸುಖಕ್ಕೆ ಅನ್ನೋದಕ್ಕಿಂತ ಈ ಕಷ್ಟ ಪಡ್ದಂಗೆ ನಾವು ಅವ್ರನ್ನ ಕಾಪಾಡ್ಕೊಂಡು ಹೋಗ್ತೀವಿ. ಅವ್ರ ಜೊತೆಗೆ ನಾವು ನಿಲ್ತೀವಿ. ಜೊತೆಗೆ ಸಾಲುಮರದ ತಿಮ್ಮಕ್ಕನವರ ಆಶೀರ್ವಾದ ಇಡೀ ರಾಜ್ಯದ ರಾಷ್ಟ್ರದ ಜನತೆಗೆ ಇರಲಿ. ಆ ತಾಯಿ ಶತಮಾನೋತ್ಸವ ಶತಾಯುಷಿಗಳು ಅವ್ರ ಆಶೀರ್ವಾದ ಇದ್ದರೆ ಎಂಥವರು ನಾನು ಅವರಲ್ಲಿ ಒಬ್ಬರೋಗಿ ಬೆಳಿಬೇಕು, ಬದುಕಬೇಕು ಅನ್ನೋ ಛಲ ಇಟ್ಕೊಂಡು ಅವ್ರ ಥರ ಸೇವೆ ಮಾಡಿ ಬದುಕಲಿ ಅಂಥೇಳಿ ನಾನು ಎಲ್ರಿಗೂ ಮನವಿ ಮಾಡ್ಕೊತೀನಿ. ಜೊತೆಗೆ ಇವತ್ತು ಸಾಲುಮರದ ತಿಮ್ಮಕ್ಕನವರಿಗೆ ಸರ್ಕಾರದಿಂದ ಆದಷ್ಟು ಕೂಡಲೇ ಒಂದು ಕೊನೆ ದಿನಗಳಲ್ಲಿ ಒಂದು ಮನೆ ಮಾಡಿಕೊಡ್ಬೇಕು. ಅವ್ರಿಗೆ ಎಲ್ಲ ಮಾಡಿದ್ದಾರೆ, ಒಂದು ಮನೆ ಆದಷ್ಟು ಕೂಡಲೇ ಮಾಡಿಕೊಡ್ಲಿ ಅಂತೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ. ಎಲ್ಲ ಅಧಿಕಾರ ಕೊಟ್ಟಿದ್ದಾರೆ, ಸಂತೋಷ. ಆದರೆ ಅವ್ರಿಗೊಂದು ಮನೆ ವಾಸ ಮಾಡೋದಕ್ಕೆ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಹೇಳಿದ್ದಾರೆ ಆಲ್ರೆಡಿ, ಮೊನ್ನೆ ಇವಾಗ ಅನೌನ್ಸ್ ಮಾಡಿದ್ದಾರೆ ಮಾಡೋಣ ಅಂತ. ಜೊತೆಗೆ ನಮ್ಮ ಸಹೋದರರಿಗೆ ಏನು ರಾಜ್ಯದ ಯುವ ಪರಿಸರ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದಾರೆ. ಸರ್ಕಾರಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಜಿ ಪರಮೇಶ್ವರ್ ಸಾಹೇಬ್ರಿಗೆ, ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ, ಮತ್ತು ಎಲ್ಲ CM ಸಾಹೇಬ್ರಿಗೆ, DK ಶಿವಕುಮಾರ್ ಸರ್, ಸರ್ಕಾರದ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರುಗಳಿಗೂ ನಾನು ಋಣಿಯಾಗಿರ್ತೀನಿ, ಅಭಿನಂದನೆ ಸಲ್ಲಿಸ್ತೀನಿ. ಹೃದಯಪೂರ್ವಕವಾಗಿ ಅವ್ರಿಗೆ ಒಳ್ಳೇದು ಬಯಸ್ತೀನಿ ಅಂತೇಳಿ, ಅವರ ಆರೋಗ್ಯ ಭಾಗ್ಯ ದೇವರು ಅವ್ರಿಗೆ ಚೆನ್ನಾಗಿ ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಸರ್, ಸಾಂಗ್ ಕೂಡ ಆಡಿದ್ದೀರಾ ಸರ್? ಇದು ಅಜ್ಜಿದು ಇತಿಹಾಸ ಸೃಷ್ಟಿಸಿದ ಸಾಲುಮರದ ತಿಮ್ಮಕ್ಕ ಅಂತ. ನಿಜವಾಗಲೂ ಬಹಳ ಅರ್ಥಪೂರ್ಣವಾದಂಥ ಲಿರಿಕ್ಸ್ ಇದೆ. ಮಂಜು ಕವಿ ಅವರು ಇದನ್ನು, ಮೈಸೂರು ಮಂಜು ಕವಿ ಅವರು ಬರೆದಿದ್ದು ಒಳ್ಳೆ ಲಿರಿಕ್ಸ್ ಕೊಟ್ಟಿದ್ದಾರೆ. ಇದು ಇಡೀ ಇತಿಹಾಸಕ್ಕೆ ನಿಜವಾಗ್ಲೂ ಸೃಷ್ಟಿ ಮಾಡಿದ್ದಾರೆ ಅವರು. ಯಾಕೆಂದರೆ 100 ವರ್ಷಗಳ ಮೇಲೆ ಆದಮೇಲೆ ಒಂದು ಮಿನಿಸ್ಟರ್ ಆಗ್ತಾರೆ ಅಂದರೆ ಅದು ಸುಲಭವಾದ ಮಾತಲ್ಲ. ಇತಿಹಾಸ ಇಡೀ ವಿಶ್ವದಲ್ಲಿ ಯಾರಿಗೂ ಆಗಿಲ್ಲ. ಎರಡನೇ ಮಾತು, ಶತಾಯುಷಿಗಳು 113 ವರ್ಷ ಬದುಕಿದ್ದಾರೆ ಅಂದರೆ ನಮ್ಮ ನಾಡು ನುಡಿಗೆ, ನಮ್ಮ ದೇಶಕ್ಕೆ ಕೀರ್ತಿ ತಂದು ಕೊಟ್ಟಿದ್ದಾರೆ, ಹೆಸರು ತಂದು ಕೊಟ್ಟಿದ್ದಾರೆ. ಅವ್ರಿಗೆ ಆರೋಗ್ಯ ಬಗ್ಗೆ ಇನ್ನೂ ಕೊಡಲಿ. ಅವ್ರ ಜೊತೆಗೆ ನಾವು ಇರ್ತೀವಿ. ಏನು ಓದಿರ ಇವತ್ತು ಇತಿಹಾಸ ಸೃಷ್ಟಿ ಮಾಡಿದರೆ ಎಲ್ಲ ರೀತಿಯಲ್ಲಿ ತಾವು ಎಲ್ಲಾನು ನೋಡಿದ್ರು ಎಲ್ಲೋ ಒಂದು ಹತ್ರ ಪ್ರತಿಯೊಂದರಲ್ಲೂ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಅವ್ರನ್ನ ಓವರ್ಟೇಕ್ ಮಾಡೋದಾಗಲಿ, ಅವ್ರನ್ನ ಬೇರೆಯವರು ಅದರ ಅವ್ರ ಸಾಲಲ್ಲೆಲ್ಲ ಅವರ ನೆರಳು ಅವಸೋಕ್ಕಾಗಲ್ಲ. ಯಾಕೆಂದರೆ ಅವರ ಒಂದು ಸೇವೆ ಅಪಾರವಾಗಿದೆ ಅಂತೇಳಿ ನನ್ನ ಮಾತುಗಳನ್ನು